ಶ್ರೀರಸ್ತು ಶುಭಮಸ್ತು. ಕುಡಿದು ತೂರಾಡಿದ ನಿಧಿ, ಪೊಲೀಸರಿಂದ ರಕ್ಷಿಸಿದ ತುಳಸಿ, ಗಾಬರಿಯಾದ ಶರ್ವರಿ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಸಿರಿ ಮೇಲೆ ಬಂದಿದ್ದ ಆರೋಪವನ್ನು ಉಪಾಯವಾಗಿ ದತ್ತ ನಿವಾರಿಸಿದ್ದಾರೆ. ಬಂಗಾರದ ಚೈನ್ನ ಜುಗ್ಗು ತಪ್ಪೊಪ್ಪಿಕೊಂಡು ವಾಪಸ್ ಕೊಟ್ಟಿದ್ದಾನೆ. ಶಾರ್ವರಿಗೆ ಮಹೇಶ ಪರೋಕ್ಷವಾಗಿಯೂ ಕಾಟ ಕೊಡುತ್ತಿದ್ದಾನೆ. ಮಹೇಶನಿಗೆ ಎಲ್ಲವೂ ನೆನಪಿದ್ದು ಶಾರ್ವರಿ ಎದುರು ಬೇಕಂತಲೇ ನಾಟಕ ಮಾಡುತ್ತಿದ್ದಾನೆ. ಆಗಾಗ ತನಗೆ ಶಾರ್ವರಿ ಹೇಳಿದ ಮಾತುಗಳು ನೆನಪಾದಂತೆ ಮಾತನಾಡುತ್ತಾನೆ. ಶಾರ್ವರಿಯನ್ನು ಗೊಂದಲಕ್ಕೆ ಸಿಲುಕಿಸಿದ್ದಾನೆ. ಶಾರ್ವರಿ ಈಗ ಸಂಪೂರ್ಣವಾಗಿ ಹಳು ತಪ್ಪುತ್ತಿದ್ದಾಳೆ. ಗಾಬರಿಯಾಗಿರುವ ಶಾರ್ವರಿಗೆ ಕೆಟ್ಟ ಕನಸು ಬಿತ್ತು. ಶಾರ್ವರಿ ಸದಾ ಮಹೇಶನ ಬಗ್ಗೆಯೇ ಯೋಚಿಸುವಂತಾಗಿದೆ. ಅದರಲ್ಲೂ ತುಳಸಿ ಬಳಿ ಮಹೇಶ್ ಮಾತನಾಡುವುದಕ್ಕಾಗಿ ಹೇಳಿರುವುದರಿಂದ ಶಾರ್ವರಿ ಫುಲ್ ಗಾಬರಿಯಾಗಿದ್ದಾಳೆ. ತುಳಸಿ ಬಳಿ ಮಹೇಶ ಮಾತನಾಡದಂತೆ ನೋಡಿಕೊಂಡಿದ್ದಾಳೆ. ಮಲಗಿರುವ ಶಾರ್ವರಿಗೆ ಕೆಟ್ಟ ಕನಸು ಬಿದ್ದಿದೆ. ಮಹೇಶ್ ಅವರ ಅತ್ತಿಗೆಯನ್ನು ಕೊಂದಿದ್ದು ಶಾರ್ವರಿಯೇ ಎಂದು ಅವಿ ಹಾಗೂ ಅಬಿಗೆ ಎದುರು ಹೇಳಿದಂತೆ ಕನಸು ಕಂಡಿದ್ದಾಳೆ. ಆಗ ಶಾರ್ವರಿ ಎದುರು ಅವಿ ಹಾಗೂ ಅಬಿ ಮಾತನಾಡಿದಂತೆ ಆಗುತ್ತದೆ. ಗಾಬರಿಯಾಗುವ ಶಾರ್ವರಿ ನಿದ್ದೆಯಿಂದ ಹೇಳುತ್ತಾಳೆ. ಕೆಟ್ಟ ಕನಸಾಗಿದ್ದಕ್ಕೆ ಸ್ವಲ್ಪ ಸಮಾಧಾನ ಮಾಡಿಕೊಂಡರೂ ಕೂಡ ಮುಂದೊಂದು ದಿನ ಮಹೇಶ್ ಎಲ್ಲ ಸತ್ಯವನ್ನು ಮನೆಯವರಿಗೆ ಹೇಳಬಹುದಾ ಎಂಬ ಅನುಮಾನ ಹೊಕ್ಕಿದೆ. ಮುಂದೆ ಏನು ಮಾಡುತ್ತಾಳೋ ಗೊತ್ತಿಲ್ಲ. ನಿಧಿಯನ್ನು ಫಾಲೋ ಮಾಡಿದ ತುಳಸಿ. ಇನ್ನು ನಿಧಿ ನಿತ್ಯ ಪಾರ್ಟಿಗೆಂದು ರಾತ್ರಿ ಹೊತ್ತು ಮನೆಯಿಂದ ಹೊರಗೆ ಹೋಗುತ್ತಿದ್ದಾಳೆ. ಆದರೆ ಈ ವಿಚಾರ ಮನೆಯವರಿಗೆ ಗೊತ್ತಿಲ್ಲ. ಆದರೆ ತುಳಸಿ ನಿಧಿ ಬಗ್ಗೆ ಕಾಳಜಿ ವಹಿಸಿದ್ದಾಳೆ. ಹಾಗಾಗಿ ಮಗ ಸಮರ್ಥನ ಸಮಸ್ಯೆಗೆ ಹೇಳಿದ್ದು ನಿಧಿ ಮನೆಯಿಂದ ಪಾರ್ಟಿಗೆ ಕದ್ದು ಹೊರಟ ಕೂಡಲೇ ಮಗನ ಜೊತೆ ಫಾಲೋ ಮಾಡಿಕೊಂಡು ಹೋಗಿದ್ದಾಳೆ. ನಿಧಿ ಹಾಗೂ ಅವರ ಸ್ನೇಹಿತರು ಜೀಪ್ನಲ್ಲಿ ಬೆಂಗಳೂರು ರಸ್ತೆಯಲ್ಲಿ ಸುತ್ತಾಡುತ್ತಿದ್ದಾರೆ. ಅದರಲ್ಲೂ ನಿಧಿ ಮದ್ಯಪಾನ ಮಾಡುತ್ತಿದ್ದಾಳೆ. ನಿಧಿಯನ್ನು ಕಾಪಾಡಿದ ತುಳಸಿ. ನಿಧಿ ಅಪಾಯದಲ್ಲಿರಬಹುದು ಎಂದು ಭಾವಿಸಿರುವ ತುಳಸಿ ಮತ್ತು ಸಮರ್ಥ್ ಇಬ್ಬರು ನಿಧಿಯನ್ನು ಫಾಲೋ ಮಾಡುತ್ತಾರೆ. ನಿಧಿ ಮತ್ತಿನಲ್ಲಿರುತ್ತಾಳೆ. ಪೊಲೀಸರು ಬಂದು ಅವರನ್ನೆಲ್ಲ ಅರೆಸ್ಟ್ ಮಾಡಲು ಮುಂದಾಗುತ್ತಾರೆ. ಆ ದೃಶ್ಯವನ್ನು ನೋಡಿದ ಕೂಡಲೇ ಕೆಂಡಾಮಂಡಲವಾಗುವ ತುಳಸಿ ಪೊಲೀಸರ ಬಳಿ ರಿಕ್ವೆಸ್ಟ್ ಮಾಡಿಕೊಂಡು ನಿಧಿಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಸಮರ್ಥ್ ತುಳಸಿ ಮತ್ತು ನಿಧಿಯನ್ನು ಸೇಫ್ ಆಗಿ ಕರೆದುಕೊಂಡು ಹೋಗುತ್ತಾನೆ. ಮನೆಯಲ್ಲಿ ಸೋಫಾ ಮೇಲೆ ಮಲಗಿಸಿದಾಗ ಅಲ್ಲಿಗೆ ಶಾರ್ವರಿ ಕೂಡ ಬರುತ್ತಾಳೆ. ಶಾರ್ವರಿಗೆ ಮಾತು ಕೊಟ್ಟ ತುಳಸಿ. ಶಾರ್ವರಿ ನಿಧಿಯನ್ನು ಕಂಡು ಗಾಬರಿಯಾದರೂ ಕೂಡ ಸಮರ್ಥ್ಗೆ ನಿನ್ನ ಕೆಲಸ ನೀನು ನೋಡಿಕೋ, ನಿಧಿಯನ್ನು ಸೇಫ್ ಆಗಿ ಕರೆದುಕೊಂಡು ಬಂದಿದ್ದಕ್ಕೆ ಎಷ್ಟು ಹಣ ಬೇಕಿದ್ದರೂ ಕೊಡುತ್ತೀನಿ ಎಂದು ಹೇಳುತ್ತಾಳೆ. ಆಗ ತುಳಸಿ ನಡೆದ ಘಟನೆಯನ್ನು ಹೇಳುತ್ತಾಳೆ. ಮನೆಯವರಿಗೆಲ್ಲ ಹೇಳಬೇಡ ಎಂದು ತುಳಸಿ ಬಳಿ ಶಾರ್ವರಿ ಮಾತು ತೆಗೆದುಕೊಳ್ಳುತ್ತಾಳೆ. ಈ ಬಾರಿಯೂ ನಿಧಿ ಮನೆಯವರಿಂದ ಬಚಾವಾಗಿದ್ದಾಳೆ. ಇನ್ನು ಮಾರನೇ ದಿನ ಯುಗಾದಿ ಹಬ್ಬ ಹಿನ್ನೆಲೆ ಮಾಧವ ಮತ್ತು ದತ್ತ ತಾತನ ಮನೆಯಲ್ಲಿ ಗಂಡಸರಿಗೆಲ್ಲ ಎಣ್ಣೆ ಸ್ನಾನ ನಡೆಯುತ್ತಿದೆ. ಸಮರ್ಥ್ ತನ್ನ ತಾಯಿ ತುಳಸಿಯನ್ನು ನೆನಪಿಸಿಕೊಂಡು ಬೇಸರ ಮಾಡಿಕೊಂಡಿದ್ದಾನೆ. ದತ್ತ ತಾತ ಸಮರ್ಥ್ಗೆ ಬುದ್ಧಿವಾದವನ್ನು ಹೇಳುತ್ತಿರುತ್ತಾರೆ. ಕರ್ಮ ರಿಟರ್ನ್ಸ್ ಅನ್ನೋದು ಇದಕ್ಕೆ ಅಲ್ವಾ? ಶಾರ್ವರಿ ಬಂಡವಾಳ ತುಳಸಿ ಮುಂದೆ ಬಯಲಾಗುತ್ತಾ? ಮಾಧವ್ ತನ್ನ ಮೊದಲ ಪತ್ನಿಯ ಅಪಘಾತಕ್ಕೆ ತಾನೇ ಕಾರಣ ಎಂದುಕೊಂಡಿದ್ದಾನೆ. ಆದರೆ ಅಸಲಿಗೆ ಅದನ್ನು ಮಾಡಿಸಿದ್ದು ಶಾರ್ವರಿ ಎನ್ನುವ ಸತ್ಯ ಶಾರ್ವರಿಗೆ ಬಿಟ್ಟರೆ ಗೊತ್ತಿರುವುದು ಮಹೇಶನಿಗೆ ಮಾತ್ರ. ಅದೇ ಅಪಘಾತದಲ್ಲಿ ಮಹೇಶ ನೆನಪು ಕಳೆದುಕೊಂಡಿದ್ದು ಹಾಸಿಗೆ ಹಿಡಿದಿದ್ದ. ಆತ ಹುಷಾರಾಗಿ ಬಿಟ್ಟರೆ ತನ್ನ ಗುಟ್ಟೆಲ್ಲ ಬಯಲಾಗುವುದು ಎಂದುಕೊಂಡಿದ್ದ ಶಾರ್ವರಿ ಆತನಿಗೆ ಹುಷಾರಾಗಲು ಆಗದ ರೀತಿಯಲ್ಲಿ ಏನೇನೋ ಮಾತ್ರೆಗಳನ್ನು ನೀಡುತ್ತಿದ್ದಳು. ಆದರೆ ತುಳಸಿ ಯಾವಾಗ ಆ ಮನೆಗೆ ಕಾಲಿಟ್ಟಳೋ ಎಲ್ಲ ಬದಲಾಯಿತು. ಶಾರ್ವರಿಯ ಕುತಂತ್ರ ತಂತ್ರ ಅರಿಯದ ಮುಗ್ಧ ತುಳಸಿ ಮಹೇಶನ ಸೇವೆ ಮಾಡುತ್ತಲೇ ಆತ ಹುಷಾರಾಗಿದ್ದಾನೆ. ಆತ ಹಾಸಿಗೆ ಮೇಲೆ ಇರುವಾಗಲೇ ಸದಾ ಖರ್ಜೂರ ಎನ್ನುತ್ತಾ ನೆನಪು ಮಾಡುತ್ತಿದ್ದ. ಈ ಶಬ್ದ ಕೇಳುತ್ತಿದ್ದಂತೆ ಶಾರ್ವರಿ ಗರಬಡಿದಳಂತೆ ಆಗುತ್ತಿದ್ದಳು. ಅಪಘಾತಕ್ಕೂ ಮುನ್ನ ಖರ್ಜೂರ ತಿಂದಿದ್ದಕ್ಕೂ ಪೂರ್ಣಿಮಾ ಗರ್ಭಪಾತಕ್ಕೂ ಎಲ್ಲದಕ್ಕೂ ಲಿಂಕ್ ಇದೆ ಎನ್ನುವುದನ್ನು ಅವಳ ಮಾತಿನಿಂದ ತಿಳಿದು ಬರುತ್ತಿತ್ತು. ಆದರೆ ಅರೆಬರೆ ನೆನಪಿನಲ್ಲಿ ಮಹೇಶ, ತುಳಸಿ, ಪೂರ್ಣಿ ಮತ್ತು ಮಾಧವನ ಮೇಲೆ ಸದಾ ಕಿಡಿಕಾರುತ್ತಾ ಅವಳನ್ನು ತುಳಿಯಲು ನೋಡುತ್ತಾ ಇನ್ನಿಲ್ಲದ ಮಸಲತ್ತು ಮಾಡುತ್ತಿರುವ ಶಾರ್ವರಿಗೆ ಈಗ ಸಂಕಟ ಎದುರಾಗಿದೆ. ಅದು ಖುದ್ದು ಪತಿ ಮಹೇಶ್ನಿಂದಲೇ. ಮಹೇಶನಿಗೆ ಶಾರ್ವರಿ ಎಲ್ಲ ಮಸಲತ್ತು ಪರಿಚಯ ಚೆನ್ನಾಗಿ ಇದೆ. ಇದೀಗ ಸಂಪೂರ್ಣರಾಗಿ ಹುಷಾರಾಗಿರೋ ಮೇಲೂ ಈ ವಿಷಯವನ್ನು ಕೆದಕಿರಲಿಲ್ಲ. ಆದರೆ ಪತ್ನಿ ಶಾರ್ವರಿ ಕುತಂತ್ರವು ಆತನಿಗೆ ಚೆನ್ನಾಗಿ ಗೊತ್ತು. ಇದೀಗ ಪತ್ನಿಯನ್ನು ಹೊಗಳುವಂತೆ ಮಾಡಿ ಮತ್ತೆ ಖರ್ಜೂರ ವಿಷಯ ತೆಗೆದಿದ್ದ. ತುಳಸಿ ಪೂರ್ಣಿಯನ್ನು ಯಾಕೆ ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ಮಹೇಶ ಕೇಳಿದಾಗ ಅವರಿಬ್ಬರು ಹೊರಗಿನವರಲ್ವಾ, ಅದಕ್ಕೆ ಹಾಗೆ ಅಂದಿದ್ದಾಳೆ ಶಾರ್ವರಿ. ಹಾಗಿದ್ದರೆ ದೀಪಿಕಾ ಕೂಡ ಹೊರಗಿನವಳು ಅಲ್ವಾ ಎಂದಿದ್ದ ಮಹೇಶ್. ಅದಕ್ಕೆ ಶಾರ್ವರಿ ಹಾಗೇನೂ ಇಲ್ಲ, ಎಲ್ಲರೂ ಒಟ್ಟಾಗಿರಬೇಕು ಎನ್ನುವುದು ನನ್ನ ಆಸೆ ಎಂದಿದ್ದಳು. ಇದೀಗ ಮತ್ತೆ ಮಹೇಶ ಪತ್ನಿಗೆ ಶಾಕ್ ಕೊಟ್ಟಿದ್ದಾನೆ. ಅಪಘಾತಕ್ಕೂ ಮುನ್ನ ಕೆಲವೊಂದು ಬಾರಿ ಸಾಲ ಮಾಡಿದ್ದೆ, ಇನ್ನು ಕೆಲವು ಸಾಲ ಬಾಕಿ ಇದೆ. ಯಾವ ಕೆಲಸವನ್ನು ಉಳಿಸಿಕೊಳ್ಳಬಾರದು, ಎಲ್ಲವನ್ನು ವಸೂಲು ಮಾಡಬೇಕು ಎಂದು ದ್ವಂದ್ವಾರ್ಥದಲ್ಲಿ ಮಹೇಶ್ ಹೇಳಿದ್ದಾನೆ. ಎಲ್ಲರೂ ಇದೇನು ಹೇಳುತ್ತಿದ್ದೀರೆಂದು ಗೊತ್ತಾಗುತ್ತಿಲ್ಲ ಎಂದಾಗ ಶಾರ್ವರಿಗೆ ಎಲ್ಲವೂ ಅರ್ಥವಾಗಿದೆ. ಇದಕ್ಕೆ ಸುಮ್ಮನಾದ ಮಹೇಶ, ನಿಮಗೆ ಅರ್ಥವಾಯಿತಲ್ಲ, ಶಾರ್ವರಿಗೆ ಅರ್ಥವಾಗುತ್ತೆ ಎಂದು ಶಾಕ್ ಕೊಟ್ಟಿದ್ದಾನೆ. ಸದಾ ಕುತಂತ್ರ ಮಾಡುತ್ತಿರುವ ಶಾರ್ವರಿಗೆ ಈಗ ಪತಿಯಿಂದಲೇ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಇಷ್ಟಕ್ಕೆ ಸುಮ್ಮನಾಗದ ಮಹೇಶ ಎಲ್ಲವೂ ವಾಪಸ್ ಬರಲೇಬೇಕು, ಅದಕ್ಕೆ ಕರ್ಮ ರಿಟರ್ನ್ಸ್ ಅನ್ನೋದು ಅಲ್ವಾ ಶಾರ್ವರಿ ಎಂದು ಪ್ರಶ್ನಿಸಿದ್ದಾನೆ. ಇದನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ತುಳಸಿಯನ್ನು ಅನುಮಾನಕ್ಕೆ ಶುರುವಾಗಿದೆ. ಮಹೇಶ್ ಹಿಂದೆ ಹುಷಾರಿಲ್ಲದ ಸಂದರ್ಭದಲ್ಲಿ ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ಅಪಘಾತದ ಬಗ್ಗೆ ಆತನಿಗೆ ಏನೋ ರಹಸ್ಯ ತಿಳಿದಿದೆ ಎನ್ನುವ ಅನುಮಾನ ತುಳಸಿಗೆ ಮೊದಲಿಂದಲೂ ಇತ್ತು. ಇದೀಗ ಮತ್ತೆ ಅನುಮಾನ ಶುರುವಾಗಿದೆ. ಶಾರ್ವರಿಯ ಮಾತಿಗೂ ಮಹೇಶನಿಗೆ ಏನು ಸಂಬಂಧವಿದೆ, ಇದರಲ್ಲಿ ಏನು ರಹಸ್ಯವಿದೆ ಎಂದುಕೊಂಡಿರುವ ತುಳಸಿ ಇದನ್ನು ಹೇಗಾದರೂ ಮಾಡಿ ತಿಳಿದುಕೊಳ್ಳಲೇಬೇಕು ಎಂದು ಪಣ ತೊಟ್ಟಿದ್ದಾಳೆ. ತುಳಸಿಗೆ ರಹಸ್ಯ ಗೊತ್ತಾಗಿ ಬಿಡುತ್ತಾ. ರಹಸ್ಯ ಗೊತ್ತಾದರೆ ಸೀರಿಯಲ್ ಅರ್ಧ ಮುಗಿದಂತೆಯೇ. ಅದು ಇಷ್ಟು ಬೇಗ ಗೊತ್ತಾಗಲ್ಲ
ಅಂದಿದ್ದರೆ ಶ್ರೀರಸ್ತು ಶುಭ ಮತ್ತು ಫ್ಯಾನ್ಸ್ ಆಗಿದ್ದಾರೆ. ಮುಂದೇನು ಎಲ್ಲರನ್ನೂ ಮನಸ್ಸು ಇಚ್ಛೆ ಆಡುತ್ತಿರುವ ಶಾರ್ವರಿಗೆ ಇಂಗು ತಿಂದ ಮಂಗನ ಸ್ಥಿತಿ. ಆದರೂ ಖುದ್ದು ಪತಿಯಿಂದಲೇ ತುಂಬ ಚೆನ್ನಾಗಿ ಎನ್ನುತ್ತಿದ್ದಾಳೆ ಸೀರಿಯಲ್ ಅಭಿಮಾನಿಗಳು. ಶ್ರೀರಸ್ತು ಶುಭಮಸ್ತು. ಕುಡಿದು ತೂರಾಡಿದ ನಿಧಿ, ಪೊಲೀಸರಿಂದ ರಕ್ಷಿಸಿದ ತುಳಸಿ, ಗಾಬರಿಯಾದ ಶಾರ್ವರಿ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಸಿರಿ ಮೇಲೆ ಬಂದಿದ್ದ ಆರೋಪವನ್ನು ಉಪಾಯವಾಗಿ ದತ್ತದ ನಿವಾರಿಸಿದ್ದಾರೆ. ಬಂಗಾರದ ಚೈನ್ನ ಜುಗ್ಗು ತಪ್ಪೊಪ್ಪಿಕೊಂಡು ವಾಪಸ್ ಕೊಟ್ಟಿದ್ದಾನೆ. ಶಾರ್ವರಿಗೆ ಮಹೇಶ ಪರೋಕ್ಷವಾಗಿಯೂ ಕಾಟ ಕೊಡುತ್ತಿದ್ದಾನೆ. ಮಹೇಶನಿಗೆ ಎಲ್ಲವೂ ನೆನಪಿದ್ದು ಶಾರ್ವರಿ ಎದುರು ಬೇಕಂತಲೇ ನಾಟಕ ಮಾಡುತ್ತಿದ್ದಾನೆ. ಆಗಾಗ ತನಗೆ ಶಾರ್ವರಿ ಹೇಳಿದ ಮಾತುಗಳು ನೆನಪಾದಂತೆ ಮಾತನಾಡುತ್ತಾನೆ. ಶಾರ್ವರಿಯನ್ನು ಗೊಂದಲಕ್ಕೆ ಸಿಲುಕಿಸಿದ್ದಾನೆ. ಶಾರ್ವರಿ ಈಗ ಸಂಪೂರ್ಣವಾಗಿ ಹಳು ತಪ್ಪುತ್ತಿದ್ದಾಳೆ. ಗಾಬರಿಯಾಗಿರುವ ಶಾರ್ವರಿಗೆ ಕೆಟ್ಟ ಕನಸು ಬಿತ್ತು. ಶಾರ್ವರಿ ಸದಾ ಮಹೇಶನ ಬಗ್ಗೆಯೇ ಯೋಚಿಸುವಂತಾಗಿದೆ. ಅದರಲ್ಲೂ ತುಳಸಿ ಬಳಿ ಮಹೇಶ್ ಮಾತನಾಡುವುದಕ್ಕಾಗಿ ಹೇಳಿರುವುದರಿಂದ ಶಾರ್ವರಿ ಫುಲ್ ಗಾಬರಿಯಾಗಿದ್ದಾಳೆ. ತುಳಸಿ ಬಳಿ ಮಹೇಶ ಮಾತನಾಡದಂತೆ ನೋಡಿಕೊಂಡಿದ್ದಾಳೆ. ಮಲಗಿರುವ ಶಾರ್ವರಿಗೆ ಕೆಟ್ಟ ಕನಸು ಬಿದ್ದಿದೆ. ಮಹೇಶ್ ಅವರ ಅತ್ತಿಗೆಯನ್ನು ಕೊಂದಿದ್ದು ಶಾರ್ವರಿಯೇ ಎಂದು ಅವಿ ಹಾಗೂ ಅಬಿಗೆ ಎದುರು ಹೇಳಿದಂತೆ ಕನಸು ಕಂಡಿದ್ದಾಳೆ. ಆಗ ಶಾರ್ವರಿ ಎದುರು ಅವಿ ಹಾಗೂ ಅಬಿ ಮಾತನಾಡಿದಂತೆ ಆಗುತ್ತದೆ. ಗಾಬರಿಯಾಗುವ ಶಾರ್ವರಿ ನಿದ್ದೆಯಿಂದ ಹೇಳುತ್ತಾಳೆ. ಕೆಟ್ಟ ಕನಸಾಗಿದ್ದಕ್ಕೆ ಸ್ವಲ್ಪ ಸಮಾಧಾನ ಮಾಡಿಕೊಂಡರೂ ಕೂಡ ಮುಂದೊಂದು ದಿನ ಮಹೇಶ್ ಎಲ್ಲ ಸತ್ಯವನ್ನು ಮನೆಯವರಿಗೆ ಹೇಳಬಹುದಾ ಎಂಬ ಅನುಮಾನ ಹೊಕ್ಕಿದೆ. ಮುಂದೆ ಏನು ಮಾಡುತ್ತಾಳೋ ಗೊತ್ತಿಲ್ಲ. ನಿಧಿಯನ್ನು ಫಾಲೋ ಮಾಡಿದ ತುಳಸಿ. ಇನ್ನು ನಿಧಿ ನಿತ್ಯ ಪಾರ್ಟಿಗೆಂದು ರಾತ್ರಿ ಹೊತ್ತು ಮನೆಯಿಂದ ಹೊರಗೆ ಹೋಗುತ್ತಿದ್ದಾಳೆ. ಆದರೆ ಈ ವಿಚಾರ ಮನೆಯವರಿಗೆ ಗೊತ್ತಿಲ್ಲ. ಆದರೆ ತುಳಸಿ ನಿಧಿ ಬಗ್ಗೆ ಕಾಳಜಿ ವಹಿಸಿದ್ದಾಳೆ. ಹಾಗಾಗಿ ಮಗ ಸಮರ್ಥನ ಸಮಸ್ಯೆಗೆ ಹೇಳಿದ್ದು ನಿಧಿ ಮನೆಯಿಂದ ಪಾರ್ಟಿಗೆ ಕದ್ದು ಹೊರಟ ಕೂಡಲೇ ಮಗನ ಜೊತೆ ಫಾಲೋ ಮಾಡಿಕೊಂಡು ಹೋಗಿದ್ದಾಳೆ. ನಿಧಿ ಹಾಗೂ ಅವರ ಸ್ನೇಹಿತರು ಜೀಪ್ನಲ್ಲಿ ಬೆಂಗಳೂರು ರಸ್ತೆಯಲ್ಲಿ ಸುತ್ತಾಡುತ್ತಿದ್ದಾರೆ. ಅದರಲ್ಲೂ ನಿಧಿ ಮದ್ಯಪಾನ ಮಾಡುತ್ತಿದ್ದಾಳೆ. ನಿಧಿಯನ್ನು ಕಾಪಾಡಿದ ತುಳಸಿ. ನಿಧಿ ಅಪಾಯದಲ್ಲಿರಬಹುದು ಎಂದು ಭಾವಿಸಿರುವ ತುಳಸಿ ಮತ್ತು ಸಮರ್ಥ್ ಇಬ್ಬರು ನಿಧಿಯನ್ನು ಫಾಲೋ ಮಾಡುತ್ತಾರೆ. ನಿಧಿ ಮತ್ತಿನಲ್ಲಿರುತ್ತಾಳೆ. ಪೊಲೀಸರು ಬಂದು ಅವರನ್ನೆಲ್ಲ ಅರೆಸ್ಟ್ ಮಾಡಲು ಮುಂದಾಗುತ್ತಾರೆ. ಆ ದೃಶ್ಯವನ್ನು ನೋಡಿದ ಕೂಡಲೇ ಕೆಂಡಾಮಂಡಲವಾಗುವ ತುಳಸಿ ಪೊಲೀಸರ ಬಳಿ ರಿಕ್ವೆಸ್ಟ್ ಮಾಡಿಕೊಂಡು ನಿಧಿಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಸಮರ್ಥ್ ತುಳಸಿ ಮತ್ತು ನಿಧಿಯನ್ನು ಸೇಫ್ ಆಗಿ ಕರೆದುಕೊಂಡು ಹೋಗುತ್ತಾನೆ. ಮನೆಯಲ್ಲಿ ಸೋಫಾ ಮೇಲೆ ಮಲಗಿಸಿದಾಗ ಅಲ್ಲಿಗೆ ಶಾರ್ವರಿ ಕೂಡ ಬರುತ್ತಾಳೆ. ಶಾರ್ವರಿಗೆ ಮಾತು ಕೊಟ್ಟ ತುಳಸಿ. ಶಾರ್ವರಿ ನಿಧಿಯನ್ನು ಕಂಡು ಗಾಬರಿಯಾದರೂ ಕೂಡ ಸಮರ್ಥ್ಗೆ ನಿನ್ನ ಕೆಲಸ ನೀನು ನೋಡಿಕೋ, ನಿಧಿಯನ್ನು ಸೇಫ್ ಆಗಿ ಕರೆದುಕೊಂಡು ಬಂದಿದ್ದಕ್ಕೆ ಎಷ್ಟು ಹಣ ಬೇಕಿದ್ದರೂ ಕೊಡುತ್ತೀನಿ ಎಂದು ಹೇಳುತ್ತಾಳೆ. ಆಗ ತುಳಸಿ ನಡೆದ ಘಟನೆಯನ್ನು ಹೇಳುತ್ತಾಳೆ. ಮನೆಯವರಿಗೆಲ್ಲ ಹೇಳಬೇಡ ಎಂದು ತುಳಸಿ ಬಳಿ ಶಾರ್ವರಿ ಮಾತು ತೆಗೆದುಕೊಳ್ಳುತ್ತಾಳೆ. ಈ ಬಾರಿಯೂ ನಿಧಿ ಮನೆಯವರಿಂದ ಬಚಾವಾಗಿದ್ದಾಳೆ. ಇನ್ನು ಮಾರನೇ ದಿನ ಯುಗಾದಿ ಹಬ್ಬ ಹಿನ್ನೆಲೆ ಮಾಧವ ಮತ್ತು ದತ್ತ ತಾತನ ಮನೆಯಲ್ಲಿ ಗಂಡಸರಿಗೆಲ್ಲ ಎಣ್ಣೆ ಸ್ನಾನ ನಡೆಯುತ್ತಿದೆ. ಸಮರ್ಥ್ ತನ್ನ ತಾಯಿ ತುಳಸಿಯನ್ನು ನೆನಪಿಸಿಕೊಂಡು ಬೇಸರ ಮಾಡಿಕೊಂಡಿದ್ದಾನೆ. ದತ್ತ ತಾತ ಸಮರ್ಥ್ಗೆ ಬುದ್ಧಿವಾದವನ್ನು ಹೇಳುತ್ತಿರುತ್ತಾರೆ. ಇಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.